ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆಗಳ ಬೀಗ ಮುರಿದು ಹಾಗೂ ಸಾರ್ವಜನಿಕರ ಗಮನ ಬೇರೆಡೆ ಸೆಳೆದು ಚಿನ್ನಾಭರಣ ಕಳವು ಮಾಡುತ್ತಿದ್ದ ಖತರ್ನಾಕ್ ಆರೋಪಿಯನ್ನ ಬಂಧಿಸುವಲ್ಲಿ ಮಾಲೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಯಿಂದ ಸುಮಾರು 17 ಲಕ್ಷ ರೂಪಾಯಿ ಮೌಲ್ಯದ 110 ಗ್ರಾಂ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮಾಲೂರು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪ್ರಕರಣದ ವಿವರಗಳನ್ನು ಅಧಿಕಾರಿಗಳು ಬಹಿರಂಗಪಡಿಸಿದರು. ಬಂಧಿತ ಆರೋಪಿಯನ್ನ ಮಂಜೇಶ ಅಲಿಯಾಸ್ ಹೊಟ್ಟೆ ಮಂಜ, ಛೋಟಾ ಮಂಜ, 45 ವರ್ಷ, ನೆಲಮಂಗಲ ತಾಲೂಕಿನ ಹುರುಳಿ ಚಿಕ್ಕನಹಳ್ಳಿ ಗ್ರಾಮದ ನಿವಾಸಿ ಅಂತ ಗುರುತಿಸಲಾಗಿದೆ. ಮಾಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಮೈಲಾಂಡಹಳ್ಳಿ, ಚಿಕ್ಕ ತಿರುಪತಿ, ಕೋಡಳ್ಳಿ ಕ್ರಾಸ್ ಹಾಗೂ ಬಸ್ ನಿಲ್ದಾಣದ ಸುತ್ತಮುತ್ತ ನಡೆದ ಮನೆ ಕಳ್ಳತನ ಹಾಗೂ ಸಾರ್ವಜನಿಕರಿಂದ ಚಿನ್ನಾಭರಣ ಕಳವು ಪ್ರಕರಣಗಳ ಸಂಬಂಧ ವಿಶೇಷ ತನಿಖಾ ತಂಡ ರಚಿಸಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಜುಲೈ 5ರಂದು ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ವೇಳೆ ಮಾಲೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯ 4 ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದನ್ನು ಒಪ್ಪಿಕೊಂಡಿದ್ದಾನೆ. ತನಿಖೆಯ ವೇಳೆ ಆರೋಪಿಯಿಂದ ವಿವಿಧ ರೀತಿಯ 110 ಗ್ರಾಂ ತೂಕದ ಚಿನ್ನಾಭರಣಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ನು ಈ ಕಾರ್ಯಾಚರಣೆ ಕೋಲಾರ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಶ್ರೀಮತಿ ಕನ್ನಿಕಾ ಸಿಕ್ರಿವಾಲ್, ಐಪಿಎಸ್ ಅಪರ ಪೊಲೀಸ್ ಅಧೀಕ್ಷಕ ರವಿಶಂಕರ್ ಸಿಆರ್ ಹಾಗೂ ಕೋಲಾರ ಉಪವಿಭಾಗದ ಡಿವೈಎಸ್ಪಿ ಕೃಷ್ಣಪ್ಪ ವಿ ಅವರ ಮಾರ್ಗದರ್ಶನದಲ್ಲಿ ನಡೆಯಿತು. ಮಾಲೂರು ಪೊಲೀಸ್ ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತೇದಾರ್, ಪಿಎಸ್ಐ ಶಾಂತಮ್ಮ, ಪ್ರೊಬೇಷನರಿ ಪಿಎಸ್ಐಗಳಾದ ದಿಲೀಪ್ ಕುಮಾರ್ ಮತ್ತು ಪವಿತ್ರ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಪ್ರಕರಣವನ್ನು ಯಶಸ್ವಿಯಾಗಿ ಭೇದಿಸಿ ಕಳುವಾದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡ ಪೊಲೀಸ್ ತಂಡದ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ಲಾಘಿಸಿದ್ದು, ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಬಹುಮಾನ ಘೋಷಿಸಲಾಗಿದೆ. ಆರೋಪಿಯ ವಿರುದ್ಧ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಮೈಲಾಂಡಹಳ್ಳಿ, ಚಿಕ್ಕ ತಿರುಪತಿ, ಕೋಡಳ್ಳಿ ಕ್ರಾಸ್ ಮತ್ತು ಬಸ್ ನಿಲ್ದಾಣಗಳಲ್ಲಿ ಈ ಮನೆಗೆ ಬೀಗ ಹೊಡಿತಕ್ಕಂಥದ್ದು ಮತ್ತು ಗಮನ ಬೇರೆ ಕಡೆಗೆ ಸೆಳೆದು ಕಳ್ಳತನ ಮಾಡ್ತಕ್ಕಂಥ ಪ್ರಕರಣಗಳು ದಾಖಲಾಗಿದ್ವು. ಮೊಕದ್ದಮೆ ಸಂಖ್ಯೆ 253, ಮೊಕದ್ದಮೆ 238, ಮೊಕದ್ದಮೆ ಸಂಖ್ಯೆ 291, 290 ಈ ಥರ 4 ಪ್ರಕರಣಗಳು ಮಾಲೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ವು. ಈ ಪ್ರಕರಣಗಳನ್ನು ಭೇದಿಸಬೇಕಂತ ಹೇಳ್ಬಿಟ್ಟು ನಮ್ಮ ಮಾಲೂರು ಪೊಲೀಸ್ ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿದ್ವಿ. ಆ ತಂಡ ಮಾನ್ಯ ಎಸ್ ಪಿ ಸಾಹೇಬರ ನೇತೃತ್ವದಲ್ಲಿ ಆ ರಾಮಪ್ಪ ಗುತ್ತೇದಾರ್ ತಂಡ ಒಬ್ಬ ಆರೋಪಿ ಮಂಜೇಶ್ ಅಲಿಯಾಸ್ ಹೊಟ್ಟೆ ಮಂಜ ಅಲಿಯಾಸ್ ಲಾಟ್ರಿ ಮಂಜ, ಇವನು ಚಿಕ್ಕನಹಳ್ಳಿ ಗ್ರಾಮದವನು, ಹೆಸರುಘಟ್ಟ ಹೋಬಳಿ ನೆಲಮಂಗಲ ತಾಲೂಕು. ಬಾತ್ಮಿ ಮೇರೆಗೆ ಅವನನ್ನು ಕರೆತಂದು ವಿಚಾರಣೆಗೆ ಒಳಪಡಿಸಿದಾಗ ಅವನು ಈ ಥರ ಮಾಲೂರು ತಾಲೂಕಿನಲ್ಲಿ ಮೈಲಾಂಡಹಳ್ಳಿ, ಚಿಕ್ಕ ತಿರುಪತಿ ಮತ್ತು ಕೋಡಳ್ಳಿ ಕ್ರಾಸ್ನಲ್ಲಿ ಮತ್ತು ಬಸ್ ನಿಲ್ದಾಣದಲ್ಲಿ ಪ್ರಕರಣಗಳಲ್ಲಿ ಕಳ್ಳತನ ಮಾಡಿರೋದ್ರ ಬಗ್ಗೆ ಅವನು ಒಪ್ಪಿಕೊಂಡಿದ್ದು, ಅವನು ಒಪ್ಪಿಕೊಂಡಿದ್ದ ಮೇರೆಗೆ ನಮ್ಮ ತಂಡ, ರಾಮಪ್ಪ ಗುತ್ತೇದಾರ್ ಮತ್ತು ಸಿಬ್ಬಂದಿ ತಂಡ ಅವನಿಂದ ಸುಮಾರು 110 ಗ್ರಾಂನಷ್ಟು ಬಂಗಾರದ ಒಡವೆಗಳನ್ನು ಮತ್ತು ಒಟ್ಟು ಮೌಲ್ಯ 17 ಲಕ್ಷಷ್ಟು ವಶಪಡಿಸಿಕೊಂಡಿದ್ದಾರೆ. ಈ ರೀತಿ ಪ್ರಕರಣಗಳನ್ನು ವಶಪಡಿಸಿಕೊಂಡಂಥ ನಮ್ಮ ರಾಮಪ್ಪ ಗುತ್ತೇದಾರ್ ಮತ್ತು ಸಿಬ್ಬಂದಿ ತಂಡಕ್ಕೆ ನಾನು ವೈಯಕ್ತಿಕವಾಗಿ ಶ್ಲಾಘನೆ ಮಾಡ್ತೀನಿ. ಹಾಗೂ ಮಾನ್ಯ ಎಸ್ ಪಿ ಸಾಹೇಬರು ಪರವಾಗಿ ಜಿಲ್ಲಾ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ನಾನು ಅವರನ್ನು ಶ್ಲಾಘನೆಯನ್ನು ಮಾಡ್ತೀನಿ. ಅವರಿಗೆ ಬಹುಮಾನಗಳನ್ನು ಕೂಡ ವಿತರಣೆ ಮಾಡೋ ಮೂಲಕ ಅವರನ್ನು ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹಿಸಿ ಮುಂದಿನ ಪ್ರಕರಣಗಳನ್ನು ಪತ್ತೆಯಾಗಲಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ತಿದ್ದೇನೆ.